ಏನ್ ಹೇಳ್ತಾ ಇದೀಯ ಮಲ್ಲಿ ನೀನು? ಹೌದು ಮಾವ, ಅವತ್ತು ಗುಡಿಯೊಳಗ್ ಬರಕ್ಕೆ ಒಬ್ಬ ಪ್ರಯತ್ನ ಮಾಡಿದ್ನಲ್ಲ, ಅವನ್ ಮತ್ತೆ ಈ ನಾಗವಾರಕ್ ಬಂದವನೆ. ಯಾಕೆ ಬಂದವನೆ? ಅದನ್ ತಿಳ್ಕೊಬೇಕಂತ್ಲೆ ಅವನ್ನ ಹಿಂಬಾಲಿಸ್ಕೊಂಡು ಹೋದೆ. ಅವನು ಆ ಕೃಷ್ಣಯ್ಯ ಅವ್ರ ಮನೆಗೆ ಹೋದ. ನಾನಲ್ಲಿ ಹೋಗಿದ್ರಿಂದಾನೆ ಕೃಷ್ಣಯ್ಯ ಅವ್ರ ಮಗಳು ಭೈರವಿಗೆ ಹೆಣ್ಣೋಡಕ್ ಬಂದವ್ರಂತ ಗೊತ್ತಾಯ್ತು. ಅಲ್ಲಿ ಒಂದ್ ವಿಚಿತ್ರ ನಡೀತು ಮಾವ. ಏನ್ ನಡೀತು? ಆ ಹುಡ್ಗಿ ಹತ್ರ ಏನೋ ಶಕ್ತಿ ಐತೆ, ಅದು ಗರ್ಡ ಬಂದ ಅಂತ ನಾವವತ್ತು ಅಂದ್ಕೊಂಡ್ವಲ್ಲ. ತಾಯ್ತದ ರೂಪದಲ್ಲಿದ್ದಿದ್ದ ಗರ್ಡ ಬಂದ ಸುಟ್ಟೋಯ್ತು ಮಾವ. ಸುಟ್ಟೋಯ್ತು ಅಂದ್ರೆ ಏನರ್ಥ? ಹೌದು ಮಾವ, ಹೆಣ್ಣೋಡ ಶಾಸ್ತ್ರ ನಡಿಬೇಕಾದ್ರೆ ಆ ಹುಡ್ಗಿ ಕುಂಕುಮ ಇಟ್ಕೊಳಕಂತ ದೇವ್ರ ಮನೆಗೆ ಹೋದ್ಲು. ಅಲ್ಲಿ ಒಯ್ತಿದ್ದಂಗೆ ದೇವ್ರ ಕೊಣೆ ದಾಟ್ತಿದ್ದಂಗೆ ಆ ಶ್ರೀಚಕ್ರ ಶಕ್ತಿಗೆ ಆ ಹುಡ್ಗಿ ಕೈಯಲ್ಲಿದ್ದಿದ್ದ ತಾಯ್ತ ಬಾಗ್ಲಿಗೆ ಸಿಕ್ಕಾಕೊಂಡು ಸುಟ್ಟೋಯ್ತು. ಅಮ್ಮವ್ರೆ, ಅಂದ್ರೆ ಆ ಮನೇಲಿರೋ ಶ್ರೀಚಕ್ರ ಶಕ್ತಿ ಮುಂದೆ ಗರುಡ ಬಂದ ಶಕ್ತಿ ಏನೂ ಇಲ್ಲ ಅಂತ ಆಯ್ತು. ನಂಗೂನುವೆ ಹಂಗೆ ಅನ್ಸ್ತೈತ್ ಮಾವ. ಆ ಬಂದಿರೋನೆ ಭೈರವಿಗೆ ತಾಯ್ತ ಕಟ್ಟಿರ್ತಾನೆ. ಆ ಹುಡುಗಿ ಕೈಗೆ ತಾಯ್ತ ಕಟ್ಟವನೆ ಅಂದ್ರೆ ಆ ಹುಡುಗಿನ ಬಳಸ್ಕೊಂಡು ಏನೋ ಸಾಧಿಸ್ಬೇಕು ಅಂತಲೇ ಕಟ್ಟಿರ್ತಾನೆ. ಅವನ್ ಯಾಕೆ ಬಂದವನೆ ಅಂತ ತಿಳ್ಕೊಳ್ಳಿಲ್ವಾ? ಅದ್ರ ಬಗ್ಗೆ ತಿಳ್ಕೊಳಕ್ ಆಗ್ಲೇ ಇಲ್ಲ. ಒಂದ್ಸಲ ದೇವಸ್ಥಾನದೊಳಗೆ ಹೋಗೋಕೆ ಪ್ರಯತ್ನ ಪಟ್ಟಿದ್ದ. ಆಗ ಅವನ ಪ್ರಯತ್ನ ಎಲ್ಲ ವ್ಯರ್ಥ ಆಯ್ತು. ದೇವಸ್ಥಾನದಲ್ಲಿರೋ ರಹಸ್ಯ ತಿಳ್ಕೋಬೇಕು ಅಂತ ಪುನಃ ಈ ನಾಗವಾರಕ್ಕೆ ಬಂದಿರ್ತಾನೆ. ಇನ್ನೂ ಏನಾದ್ರೂ ಕೆಲ್ಸದ ಮ್ಯಾಕ್ ಬಂದಿರ್ಬೋದೇನೋ. ಈ ಊರೋನೆ ಅಲ್ದೇ ಇರೋನ್ಗೆ ಈ ಊರಲ್ಲಿ ಏನ್ ಕೆಲಸ ಇರ್ತದೆ? ತಾಯ್ತ ಸುಟ್ಟೋಯ್ತು ಅಂತ ಹೇಳ್ತಾ ಇದೀಯ ಅಂದ್ರೆ ಕಟ್ಟಿದವರು ಕಟ್ಟಿಸ್ಕೊಂಡವರು ಇಬ್ರು ಪುನಃ ತಾಯ್ತ ಕಟ್ಟಕ್ಕೆ ಪ್ರಯತ್ನ ಮಾಡೇ ಮಾಡ್ತಾರೆ. ಆ ಹುಡುಗಿ ಆ ತಾಯ್ತ ಯಾಕೆ ಕಟ್ಟಿಸ್ಕೊಂಡ್ಲೋ, ಯಾರು ಕಟ್ಟಿದಾರೋ ನೀನ್ ತಿಳ್ಕೊ. ಅವನು ಯಾಕೆ ಬಂದವನೋ, ಏನ್ ಮಾಡಕ್ ಹೊಂಟವನೋ ನಾನ್ ತಿಳ್ಕತೀನಿ. ಮಲ್ಲಿ, ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಕಚ್ಚಿ ಸಾಯಿಸಕ್ಕೆ ಹಿಂದೆ ಮುಂದೆ ನೋಡ್ಬೇಡ. ಹಂಗೆ ಆಗ್ಲಿ ಮಾವ. ಪ್ರಸಾದ್, ಏನ್ ಮಾಡ್ತಿದ್ದೀರಾ? ಕಟ್ತಾ ಇದೀವಿ ಸರ್. ಸರಿ, ನಾನಿದನ್ನ ಕಟ್ತೀನಿ, ನೀವು ಆ ಕಡೆ ನೋಡ್ಕೊಳ್ಳಿ. ಓಕೆ ಸರ್. ನೋಡ್ದ್ಯಾ ಇಬ್ರು ಹೇಗೆ ಲೈನ್ ಹಾಕ್ತಿದ್ದಾರೆ ಅಂದ್ರೆ ಏನು? ಒಬ್ರಿಗೊಬ್ರು ನೋಡ್ಕೊಳ್ಳೋದು ಅಜ್ಜಿ. ಇದನ್ನ ಸೈಟ್ ಹೊಡೆಯೋದು ಅಂತಾನೂ ಅಂತಾರೆ. ಓಯ್, ಆ ಹುಡುಗನ್ ನೋಡಿದ್ರೆ ಭೈರವಿಗೆ ಇಷ್ಟ ಇಲ್ಲ. ಅದಕ್ಕೆ ಕೋಪದಲ್ಲಿ ತಲೆ ಚಚ್ಕೊತಾ ಇದ್ದಾಳೆ, ನೋಡ್ದ್ಯಾ? ನೀನೊಬ್ಳು ಪೆದ್ದಿ. ಹುಡುಗರ್ನ ಟೆಂಪ್ಟ್ ಮಾಡಕ್ಕೆ ಹುಡುಗಿಯರು ಆ ತರದ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ. ಹೌದಾ? ಇಷ್ಟ ಇಲ್ದೇ ಇದ್ದಿದ್ರೆ ಹೋಗ್ಬೇಕಿತ್ತು, ಅಲ್ಲೇ ಏನಕ್ಕೆ ನಿಂತಿದ್ದಾಳೆ? ನಿನಗೆ ಹೆಣ್ಣೋಡೋ ಶಾಸ್ತ್ರ ಅಂತ ಗೊತ್ತಾದ್ಮೇಲೆ ನೀನ್ ಎಲ್ಲಿ ದೂರ ಆಗ್ಬಿಡ್ತೀಯೋ ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು. ಮ್ಯಾಚ್ ಕ್ಯಾನ್ಸಲ್ ಮಾಡಿ ನನಗೆ ತುಂಬಾ ಹೆಲ್ಪ್ ಮಾಡಿಬಿಟ್ಟೆ. ಥ್ಯಾಂಕ್ ಯು ದೇವ್ರೆ, ಥ್ಯಾಂಕ್ ಯು. ಸಿಕ್ಕಿರೋ ಈ ಅವಕಾಶದಲ್ಲಿ ನಮ್ಮಿಬ್ರು ಮಧ್ಯೆ ಇರೋ ಬಂಧ ಏನು ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ.
ನಾನಿಲ್ಲಿಗೆ ಬಂದಿರೋದೇ ಅದಕ್ಕೋಸ್ಕರ. ಆ ಬಂಧದ ಬಗ್ಗೆ ತಿಳ್ಕೊಳ್ಳೋವರೆಗೂ ನಾನಿಲ್ಲಿಂದ ಹೋಗೋದಿಲ್ಲ ಭೈರವಿ. अरे भैरवी, ಇಲ್ಲಿ ನಿಂತು ತೂ ಕ್ಯಾ ಕರ್ತಾ ಇತ್ತು? ಅವನ ಆ ಕಡೆ ಟೆಂಟ್ ಹಾಕ್ತಾ ನನ್ ಕಡೆ ಒಂಥರ ನೋಡ್ತಾ ಇದ್ದಾನ ನೋಡು. ಅಷ್ಟೊತ್ತಿಂದ ಕಣ್ಣು ಮುಚ್ಚದೆ ನನ್ನೇ ನೋಡ್ತಾ ಇದ್ದಾನೆ. ಐ ಥಿಂಕ್ ಅಗೈನ್ ಹಿ ಕೇಮ್ ಹಿಯರ್ ಫಾರ್ ಯು ಓನ್ಲಿ. ಮ್ಯಾಟರ್ ತೋ ಹೋ ಸಕ್ತಾ. ಏನ್ ಮ್ಯಾಟರ್? ಅರೆ ಅವನ ಕಡೆ ನೀನು ಒಂದು ಸರಿ ನೋಡು. ಅರೆ ನಿನ್ನೆ ನೋಡ್ತಿದ್ದಾನೆ. ಅವನ್ನ ನೋಡ್ತಾ ಇದ್ರೆ ಅವನು ನಿನ್ನ ಲವ್ ಮಾಡೋ ತರ ಕಾಣ್ತಿದ್ದಾನೆ. ಅಷ್ಟೊಂದ್ ಸೀನ್ ಇಲ್ಲ. ಲಾಸ್ಟ್ ಟೈಮ್ ಬಂದಾಗ ಸರಿಯಾಗಿ ವಾರ್ನಿಂಗ್ ಕೊಟ್ಟಿದ್ದೆ. ಮತ್ತೆ ಬಂದಿದ್ದಾನೆ ಅಂದ್ರೆ ಡೆಫಿನೆಟ್ಲಿ ನನ್ಗೋಸ್ಕರನೇ ಬಂದಿರ್ತಾನೆ. ಅಮ್ಮ, ನಿನ್ಗೋಸ್ಕರ ಬಂದಿದ್ಗೆ ನಿಮ್ಮ ಮನೆ ಮುಂದೆ ಟೆಂಟ್ ಹಾಕಿದಾನೆ. ಇವ್ನಿಗ್ ನಾರ್ಮಲ್ ಆಗಿ ಹೇಳಿದ್ರೆ ನನ್ ಮಾತ್ ಕೇಳಲ್ಲ. ಇದ್ರಿಂದ ಬಿಡ್ಸ್ಕೊಳಕ್ಕೆ ಏನೋ ಒಂದ್ ಮಾಡ್ಬೇಕು. ನಾವಿಲ್ಲೇ ಇದ್ರೆ ಅವನ್ ಚೂಪ್ ಕಣ್ಣಿಂದ ಚುಚ್ಚೋ ತರ ನೋಡ್ತಾನೆ ಇರ್ತಾನೆ. ಬನ್ನಿ ಹೋಗೋಣ. ಹೋಗೋಣ ಹೋಗೋಣ. ಕಾರಣ ಇಲ್ಲದೆ ಹೋದ್ರೆ ಮನೇಲಿರೋ ಎಲ್ರಿಗೂ ಉತ್ತರ ಕೊಡ್ಬೇಕಾಗುತ್ತೆ. ಭೈರವಿನೇ ಹೊರಗೆ ಬರೋ ಹಾಗೆ ಮಾಡಬೇಕು. ಪಾರಿಜಾತ ಪದ್ಯ ಹಾಡಿದೆ, ಚಕ್ರವಾಕ ಕುಂತು ಕೇಳಿದೆ. ಬಾ ಎನ್ನುವಾಗ ಬರುವ ಮೇಘದೂತ, ಒಂದೊಂದು ನಿಮಿಷ ಸುಖದ ಸುಪ್ರಭಾತ. ರಮ್ಯಾಮರ ಮಂದಿರ, ಪಾರಿಜಾತ ಪದ್ಯ ಹಾಡಿದೆ, ಚಕ್ರವಾಕ ಕುಂತು ಕೇಳಿದೆ. ಬಾ ಎನ್ನುವಾಗ ಬರುವ ಮೇಘದೂತ, ಒಂದೊಂದು ನಿಮಿಷ ಸುಖದ ಸುಪ್ರಭಾತ. ರಮ್ಯಾಮರ ಮಂದಿರ. ಏ ಅವಾಗ ನಮ್ ಭೈರವಿ ಹಾಡು ಹಾಡಲ್ವಾ? ಅದೇ ಅತ್ತೆ ಅವನಿಗೆ ಹಾಡು ಹೇಳ್ಕೊಟ್ಟಿದ್ದಾಳೆ ಅಂದ್ರೆ ಮ್ಯಾಟರ್ ಎಲ್ಲಿವರೆಗೂ ಹೋಗಿರ್ಬೋದು, ಅರ್ಥ ಮಾಡ್ಕೊ. ಹಲೋ ಮಿಸ್ಟರ್. ಹಾಯ್ ಭೈರವಿ. ಹಾಡನ್ನ ಜೊತೆಗೆ ಹಾಡ್ಕೊಳ್ತಿದ್ದಾರೆ ಅಂತ ಆಯ್ತು. ಅಂದ್ರೆ ಆ ಹುಡುಗ ಭೈರವಿಗೋಸ್ಕರ ಟೆಂಟ್ ಹಾಕಿದ್ದಾನೆ ಅಂತಾಯ್ತು. ನಿನಗೆ ಈಗ ಅರ್ಥ ಅಂತಾಯ್ತು. ಯಾಕೆ ಬಂದಿದ್ದೀರಾ ಅಂತ ಹೇಳೋದ್ ಬಿಟ್ಟು ಅಷ್ಟು ಸೀರಿಯಸ್ ಆಗಿ ಯಾಕೆ ನೋಡ್ತಾ ಇದ್ದೀರಾ? ಹಾಡ್ ಯಾಕೆ ಹಾಡ್ತಿದ್ಯಾ? ನಾನಾ? ನೀನೇ ಚೆನ್ನಾಗಿ ಹೇಳಿದ್ರಿ ಬಿಡಿ. ಹಾಡು ಹೇಳೋದಕ್ಕೆ ಜಿ ಸರಿಗಮಪದಲ್ಲಿರೋ ಕಂಟೆಸ್ಟೆಡ್ ಅನ್ಕೊಂಡಿದ್ದೀರಾ? ಕತೆ ಹೇಳ್ಬೇಡ, ನೀನೇ ಹಾಡಿದ್ದು, ನನಗ್ ಗೊತ್ತು. ಓಕೆ ಓಕೆ. ಆದ್ರೂ ನಾನೇನೋ ಕ್ರೈಮ್ ಮಾಡಿರೋ ಹಾಗೆ ಅಷ್ಟು ಸೀರಿಯಸ್ ಆಗಿ ನೋಡ್ತಾ ಇದ್ದೀರಲ್ಲ. ಹಾಡು ಹೇಳೋದು ಕ್ರೈಮ್ ಏನಲ್ವಲ್ಲ. ಏನೋ ನನಗೆ ಬರೋ ಹಾಡನ್ನ ನಾನು ಹಾಡ್ತಾ ಇದ್ದೀನಿ. ನಿಂಗ್ ಬರೋದೇನು? ಅದೇನಾದ್ರೂ ನೀನ್ ಬರ್ದಿರೋ ಹಾಡಾ? ಸ್ವತಃ ಬರೆಯೋದಕ್ಕೆ ನನ್ನನ್ನೇನು ಯೋಗರಾಜ್ ಭಟ್ರು ಅಥವಾ ಹಂಸಲೇಖ ಅವರು ಅನ್ಕೊಂಡಿದ್ದೀರಾ? ನನಗಷ್ಟು ಟ್ಯಾಲೆಂಟ್ ಇಲ್ಲ ರೀ. ಏನೋ ನನ್ನ ಕನ್ಸಲ್ಲಿ ಬಂದಿದ್ದ ಹಾಡನ್ನ ನಾನು ಹಾಡ್ತಿದ್ನಪ್ಪ. ಸುಳ್ಳು ಹೇಳ್ಬೇಡ. ಕನ್ಸಂತೆ ಕನ್ಸು. ನನ್ ಹಾಡಿದ್ ಕೇಳಿಸ್ಕೊಂಡು ನನ್ನ ಇಂಪ್ರೆಸ್ ಮಾಡಕ್ ಹಾಡ್ದೆ. ಈ ತರ ತಲೆ ಕೆಟ್ಟೋನ್ ತರ ಆಡ್ತಾ ಇದ್ರೆ ಸರಿ ಇರಲ್ಲ.
ಹುಷಾರ್. ಎಕ್ಸ್ಕ್ಯೂಸ್ ಮೀ, ಕನ್ಸಲ್ ಕೇಳಿದ ಹಾಡಂದ್ರೆ ನಂಬ್ತಿಲ್ಲ. ಇಟ್ಸ್ ಓಕೆ. ನೀವು ಹಾಡಿದ ಹಾಡು ಅಂತೀರಾ, ಅದು ಕೂಡ ಓಕೆ. ನೀವು ಹಾಡಿದ ಹಾಡನ್ನ ಇನ್ಯಾರು ಹಾಡಬಾರ್ದಾ? ಅದೇ ನಿಮ್ ಸ್ವಂತದ್ದ? ಆ ಹಾಡನ್ ಮೇಲೆ ನಿಮ್ಗೇನಾದ್ರೂ ಪೇಟೆಂಟ್ ರೈಟ್ಸ್ ಇದೆಯಾ? ಹೇಳಿ ಮೇಡಮ್. ಏನ್ ಹೇಳ್ಬೇಕು ನಿಂಗೆ? ಹಾ, ಏನ್ ಹೇಳ್ಬೇಕು? ಇಬ್ರು ಹಾಡ್ ಹೇಳ್ತಾ ಇದಾರೆ ಅಂತ ಹೇಳ್ದೆ, ಈಗ ಜಗಳ ಆಡ್ತಿದಾರಲ್ಲೋ? ಅವರು ನಮ್ಮನ್ನ ನೋಡಿರ್ತಾರೆ, ಅದಕ್ಕೆ ಜಗಳ ಆಡ್ತಿರೋರ್ ತರ ನಾಟಕ ಮಾಡ್ತಿದಾರೇನೋ. ಅದ್ಯಾವ್ದೋ ಸಿನಿಮಾ ಹಾಡಲ್ಲ, ನನ್ ಚಿಕ್ಕ ವಯಸ್ಸಿಂದ ಹಾಡ್ಕೊಂಡ್ ಬಂದಿರೋ ಹಾಡದು. ಈಗ ನನ್ಗೆ ಅರ್ಥ ಆಯ್ತು ರೀ. ಏನ್ ಅರ್ಥ ಆಯ್ತು? ನೀವು ಸಣ್ಣವರಿದ್ದಾಗ್ಲಿಂದ ಹಾಡ್ತಿದ್ದ ಹಾಡೇ ನನಗೆ ರೆಗ್ಯುಲರ್ ಆಗಿ ಕನ್ಸಲ್ ಬರುತ್ತೆ. ಅಂದ್ರೆ ನಿಮ್ಮ ನನ್ನ ಮಧ್ಯೆ ಯಾವುದೋ ಗೊತ್ತಿಲ್ದಿರೋ ರಿಲೇಶನ್ಶಿಪ್ ಇದೆ ಅನ್ಸುತ್ತೆ. ಆ ಬಂಧ ಏನು ಅನ್ನೋದೇ. ಸಾಕ್ ನಿಲ್ಸು. ನೀನ್ ತುಂಬಾ ಎಕ್ಸ್ಟ್ರಾ ಮಾಡ್ತಿದ್ಯಾ. ಮರ್ಯಾದೆಯಿಂದ ಟೆಂಟ್ ತೆಗ್ದು ಇಲ್ಲಿಂದ ಹೋಗ್ಲಿಲ್ಲ ಅನ್ಕೋ. ಮತ್ತೆ ಯಾಕಪ್ಪ ನಾನು ಇಲ್ಲಿಗೆ ಬಂದೆ ಅಂತ ನಿನಗನ್ಸೋ ತರ ನಾನು ಮಾಡ್ತೀನಿ. ಮೈಂಡ್ ಇಟ್. ನೀವು ಬೈದ್ರು ಕೂಡ ನನ್ನ ಹತ್ರ ಪ್ರೀತಿಯಿಂದ ಮಾತಾಡ್ತಿದ್ದೀರಾ ಅನ್ಸುತ್ತೆ. ನೀವು ಹಾಡ್ತಿರೋ ಹಾಡೇ ನನ್ನ ಕನ್ಸಲ್ಲಿ ಬರ್ತಿದೆ ಅಂದ್ರೆ ನಮ್ಮಿಬ್ಬರ ಮಧ್ಯ ಯಾವುದೋ ಸಂಬಂಧ ಇದೆ ಅನ್ಸುತ್ತೆ. ಅದೇನು ಅಂತ ತಿಳ್ಕೋಬೇಕು. ಅವನಲ್ಲೇ ಅವನೇ, ನಾನು ಅಲ್ಲೋಯ್ತೀನಿ. ನೀನು ಭೈರವಿ ತಾ ಹೋಗು. ಹಂಗೆ ಆಗ್ಲಿ. अरे भैरवी, क्या सोच रहे तू? Why are you seriously thinking about it? ನಾನು ಅಮೇರಿಕದಿಂದ ಇಲ್ಲಿಗೆ ಬಂದಿದ್ದು ನಮ್ಮ ಅಣ್ಣಂಗೆ ಏನಾಯ್ತು ಅಂತ ತಿಳ್ಕೊಳ್ಳೋಕೋಸ್ಕರ. ನಾನು ಬಂದಿರೋ ಕೆಲ್ಸದ ಮೇಲೆ ಫೋಕಸ್ ಮಾಡೋಕ್ಕಾಗ್ದೆ ಅವನನ್ನ ಇಲ್ಲಿಂದ ಹೇಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡೋ ಥರ ಆಗ್ಬಿಟ್ಟಿದೆ. ಅವನನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಅವನ್ ಕಟ್ಟಿರೋ ತಾಯ್ತಕ್ಕೆ ಎಷ್ಟೊಂದು ಶಕ್ತಿ ಇದೆ, ಎಷ್ಟೊಂದು ಮಹಿಮೆ ಇದೆ ಅಂತ ಹೇಳ್ದ. ಅವನ್ ಹೇಳಿದೆಲ್ಲ ಬೋಗಸ್ ಅಂತ ಅರ್ಥ ಆಯ್ತು. ನಾಳೆನೆ ಹೋಗಿ ಅವ್ನ್ ನಿಜವಾದ ಸ್ವಾಮೀಜಿನ ಕಳ್ ಸ್ವಾಮೀಜಿನ ಅಂತ ತಿಳ್ಕೊತೀನಿ. ಅರೆ, ನಿನ್ನ ಬಗ್ಗೆ ಏನ್ ತಿಳಿಯಬೇಕೋ ನನಗೆ ಗೊತ್ತೇ ಆಗ್ತಿಲ್ಲ. ಈ ಯಂತ್ರಗಳು, ಮಂತ್ರಗಳು, ಪೂಜೆ ಏನು ನಂಬಲ್ಲ ಅಂತೀಯ. ಮತ್ತೆ ಸ್ವಾಮೀಜಿ ಹತ್ರ ಹೋಗ್ತೀನಿ, ತಾಯ್ತ ಬಗ್ಗೆ ಕೇಳ್ತೀನಿ ಅಂತೀಯ. ನಿಂಗೆ ಬುದ್ಧಿನೇ ಇಲ್ಲ. ಅಂತದನ್ನೆಲ್ಲ ನಾನ್ ನಂಬಲ್ಲ ಅಂದ್ರೆ ನಂಬಲ್ಲ. ನಂಬಲ್ಲ ಅಂದ್ರೆ ತಾಯ್ತ ಯಾಕೆ ಕಟ್ಟಿಸ್ಕೊಂಡೆ? सीधा रास्ते से काम नहीं होता, दूसरा रास्ते से जाना जरूरी है ಅಂತ ನೀನೇ ಅಲ್ವಾ ಹೇಳಿದ್ದು? ಹಾ, ಅದಕ್ಕೆ ನನಗೆ ನಂಬಿಕೆ ಇದ್ರೂ ಇಲ್ಲದೆ ಇದ್ರೂ ನಮ್ಮ ಅಣ್ಣಂಗೆ ಏನಾಗಿದೆ ಅಂತ ತಿಳ್ಕೊಳ್ಳೋಕೆ ನಾನು ಯಾವ ಅವಕಾಶನೂ ಬಿಟ್ಕೊಡಲ್ಲ. ಅಂದ್ರೆ ಅದು ಸ್ವಾಮೀಜಿ ನಾಳೆ ನಿಮ್ಮಣ್ಣನ ಹುಡುಕೋಕೆ ಸಹಾಯ ಮಾಡ್ತೀನಿ ಅಂದ್ರೆ ಅವರು ಏನು ಹೇಳಿದ್ರು ಕೇಳ್ತೀಯಾ? ನನ್ನ ಅಣ್ಣನ ಬಗ್ಗೆ ತಿಳ್ಕೊಳ್ಳೋದು ಬಿಟ್ರೆ ಇನ್ಯಾವುದೂ ನನಗೆ ಮುಖ್ಯ ಅಲ್ಲ. ನನ್ನ ಅಣ್ಣನಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಬೆಳಿಗ್ಗೆನೆ ಹೋಗಿ ಆ ಸ್ವಾಮೀಜಿನ ನೋಡ್ತೀನಿ.
ಜಾಂಬಿಯಾ ಟೂರ್ ಅಂತ ಕರ್ಕೊಂಡ್ ಬಂದಿದ್ ನೋಡಿದ್ರೆ ನಾನೇನೋ ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಅನ್ಕೊಂಡೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿಕ್ಕಲ್ಲ, ಬೇರೆ ಏನೋ ಇದೆ. ಸರ್, ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಹತ್ರ ಒಂದ್ ಮಾತು ಕೇಳಲಾ? ಕೇಳು. ನೀವು ಈ ನಾಗವರಗ್ ಬಂದಿದ್ದು ನಿಜಕ್ಕೂ ಹರ್ಬಲ್ ಸಲ್ವಾಗೇನಾ? ನಾನು ಭೈರವಿಗೋಸ್ಕರ ಬಂದಿದ್ದೀನಿ ಅಂದ್ರೆ ನನಗೆ ನಾನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡ ಹಾಗಾಗುತ್ತೆ. ರೀಸನ್ ಹೇಳದೆ ಇರೋದೇ ಒಳ್ಳೇದು. ಹೇಳಿ ಸರ್, ಹರ್ಬಲ್ ಸಲ್ವಾಗೆ ಬಂದ್ರಾ? ಹೇಳೋದಕ್ಕೆ ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ಕೇಳಬಾರ್ದೇನಾದ್ರೂ ಕೇಳಿದ್ನಾ? ನೀನು ಮತ್ಯಾವತ್ತು ಈ ಕ್ವೆಶ್ಚನ್ ಕೇಳ್ದಿರೋ ಹಾಗೆ ನೋಡ್ಕೋಬೇಕು ಅಂದ್ರೆ ಯಾವ್ದಾದ್ರೂ ಒಂದು ಕಲರ್ಫುಲ್ ಹಾರಿಫಿಕ್ ಸ್ಟೋರಿ ಹೇಳಲೇಬೇಕು. ಯಾರಿಗೂ ಹೇಳಲ್ಲ ಅಂದ್ರೆ ನಿನಗೊಂದು ರಹಸ್ಯ ಹೇಳ್ತೀನಿ. ನಾನ್ಯಾಕೆ ಹೇಳಿ ಸರ್, ಏನದು ರಹಸ್ಯ? ಈ ಊರಲ್ಲಿ ಒಂದು ಶಿವಾಲಯ ಇದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಕೇನೆ ನಾನು ಇಲ್ಲಿಗೆ ಬಂದಿದ್ದು. ನೀವ್ಯಾಕೆ ಶಿವಾಲಯದ ಬಗ್ಗೆ ತಿಳ್ಕೋಬೇಕು? ಅಂದ್ರೆ ಆ ಗುಡಿ ಒಳಗಡೆ ಯಾವುದೋ ಒಂದು ನಿಧಿ ಇದೆಯಂತೆ. ನನ್ನ ಕನ್ಸಲ್ ಕಾಣಿಸ್ತಿದ್ದ ನಿಧಿ ಇಲ್ಲೇ ಇದೆ ಅಂತ ನನಗೆ ಗೊತ್ತಾಯ್ತು. ಈಗ ನಿಧಿ ನನ್ನ ಕಣ್ಮುಂದೆನೇ ಇದೆ. ಅದು ಬೆಲೆ ಕಟ್ಟಕ್ಕಾಗ್ದಿರೋ ನಿಧಿ. ಆ ನಿಧಿ ನನ್ನ ಸ್ವಂತ ಆದ್ರೆ ನಾನು ಕಂಡಿರೋ ಕನ್ಸೆಲ್ಲ ನಿಜ ಆಗತ್ತೆ. ನಾನು ಅಂದ್ಕೊಂಡ ಹಾಗೆ ಆ ನಿಧಿ ಸಿಕ್ಕರೆ ನನ್ನ ಜೀವನನೇ ಬದಲಾಗೋಗುತ್ತೆ. ಆ ನಿಧಿ ಸಿಗೋವರೆಗೂ ನಾನಿಲ್ಲಿಂದ ಹೋಗೋದೇ ಇಲ್ಲ. ನಾನೇ ಹೇಳೋವರೆಗೂ ನೀನ್ ನನ್ನ ಹತ್ರ ಇನ್ನೇನು ಕೇಳಬಾರ್ದು, ಓಕೆನಾ? ಹಾಗೆ ಆಗ್ಲಿ ಸರ್. ಹೋಗೋರ್ಗೆ ಹೆಲ್ಪ್ ಮಾಡು. ಓಕೆ. ನಾಗರಾಜ, ನಾನಿಲ್ಲಿಗೆ ಯಾಕೆ ಬಂದೆ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತಾನೆ ನನ್ನ ಪಿಎಗೆ ಒಂದು ಸಣ್ಣ ಸುಳ್ಳು ಹೇಳಿದೆ. ನಾನು ಸುಳ್ಳು ಹೇಳಿದ್ದಕ್ಕೆ ನನ್ನ ಮೇಲೆ ಹಾಗೆ ಸಾಧಿಸ್ಬೇಡ ನಾಗರಾಜ. ನನ್ನ ಕನ್ಸಲ್ಲಿ ಕಾಣಿಸಿದ ಹುಡುಗಿ ಭೈರವಿ ಅಂತ ಗೊತ್ತಾಗಿದ್ದಕ್ಕೆ ಇಲ್ಲಿಗೆ ಬಂದಿದ್ದು. ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಮನಸ್ಸು ಭೈರವಿನ ಬಯಸ್ತಾ ಇದೆ. ಅವಳೇ ನನ್ನ ಜೀವನ ಅಂತ, ಅವಳೇ ನನ್ನ ಸರ್ವಸ್ವ ಅಂತ ನನಗೆ ಅನ್ನಿಸ್ತಾ ಇದೆ. ಆದರೆ ಭೈರವಿಗೆ ನನ್ನ ಮೇಲೆ ಯಾವ ಥರ ಫೀಲಿಂಗ್ಸ್ ಇದೆಯೋ ಅದನ್ನು ತಿಳ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದೆ. ಅದನ್ನು ಹೇಳೋಕ್ಕಾಗದೆ ಗುಡಿ ನಿಧಿ ಅಂತ ಏನೇನೋ ಬಾಯಿಗೆ ಬಂದು ಸುಳ್ಳನ್ನು ಹೇಳಿಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡು ನಾಗರಾಜ. ನೀನು ಎಲ್ರಿಗೂ ಒಳ್ಳೇದು ಮಾಡ್ತೀಯ ಅಂತ ಈ ಊರಲ್ಲಿರೋ ಎಲ್ಲರೂ ಹುತ್ತಕ್ಕೆ ಪೂಜೆ ಮಾಡಿ ನಿನ್ನನ್ನು ಆರಾಧಿಸ್ತಾರೆ. ಮತ್ತೆ ನನ್ನ ಕನ್ಸಲ್ಲಿ ಕಾಣಿಸೋ ಆ ಹುಡುಗಿ ಸಲುವಾಗಿ ಬಂದು ನನಗೆ ಕೂಡ ಹೆಲ್ಪ್ ಮಾಡ್ಬೋದಲ್ವಾ ನಾಗರಾಜ? ನಿನ್ನ ಹುತ್ತದ ಹತ್ರ ಬಂದು ಪ್ರಾರ್ಥನೆ ಮಾಡಿಕೊಂಡ್ರು, ಇಲ್ಲಿಂದಲೇ ಪ್ರಾರ್ಥನೆ ಮಾಡಿಕೊಂಡ್ರು ನನ್ನ ಕೋರಿಕೆನ ಈಡೇರಿಸ್ತೀಯ ಅನ್ನೋ ನಂಬಿಕೆ ನನಗಿದೆ. ನಾನು ಅಂದ್ಕೊಳ್ತಿರೋ ಭೈರವಿಗೂ ನನಗೂ ನಮ್ಮಿಬ್ಬರ ಮಧ್ಯ ಯಾವ ಥರ ಬಂಧ ಇದೆಯೋ ನೀನೇ ತಿಳಿಸ್ಬೇಕು ನಾಗರಾಜ. ಪ್ಲೀಸ್ ನಾಗರಾಜ, ಪ್ಲೀಸ್ ಪ್ಲೀಸ್.
ನಾನು ಮಲ್ಲಿನ ಹೆಂಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀವನೋ ಇವನು ಆ ಹುಡುಗಿನ ಪ್ರೀತಿಸ್ತವನ ಇದ್ದಂಗಾಯ್ತು. ಪ್ರೀತಿಸೋರ್ಗೆ ಇಂಥ ಗೋಳು ತಪ್ಪದಲ್ಲ ಅನ್ಸುತ್ತೆ. ಅವನ ಬಗ್ಗೆ ಏನಾದ್ರೂ ತಿಳ್ಕೊಂಡ ಮಾವ? ಅವನು ಬಂದಿರೋದು ಗುಡಿ ಸಲುವಾಗಲ್ಲ, ಭೈರವಿ ಸಲುವಾಗಿ ಬಂದವನೇ. ಭೈರವಿಗೋಸ್ಕರ ಯಾಕೆ ಬಂದವನೆ? ಅವನು ಭೈರವಿನ ಪ್ರೀತಿಸ್ತವನೆ. ತಾನಿಷ್ಟಪಟ್ಟು ಹುಡುಗಿ ಸಲುವಾಗಿ ಬಂದವನೇ ಅಂತ ನಂಗೆ ಅರ್ಥವಾಯ್ತು. ಭೈರವಿ ಈಸಿಯ ನಿಂಗೇನಾರ ಗೊತ್ತಾಯ್ತಾ? ಆ ಹುಡ್ಗಿ ಕೈಯಲ್ಲಿದ್ದಿದ್ದು ಗರ್ಡ ಬಂದ ಅಂತ ಆ ಹುಡ್ಗಿಗೆ ಗೊತ್ತಿಲ್ಲ. ಅದನ್ನ ಯಾವ್ದೋ ಮೈಮೆ ಇರೋ ತಾಯ್ತ ಅಂತ ಅನ್ಕೊಂಡವಳೆ. ಅದನ್ನ ಯಾವ್ದೋ ಒಬ್ಬ ಸ್ವಾಮೀಜಿ ಕಟ್ಟವನಂತೆ. ಕಟ್ಟಿದ ತಾಯ್ತ ಯಾಕೆ ಕಿತ್ತೋಗಿ ಸುಟ್ಟೋಯ್ತು ಅಂತ ಅದನ್ನ ತಿಳ್ಕೊಳಕ್ಕೆ ನಾಳೆ ಸ್ವಾಮೀಜಿ ಹತ್ರಕ್ಕೆ ಹೋಗ್ಬೇಕನ್ಕೊಂಡವಳೆ. ಆ ಸ್ವಾಮೀಜಿ ಸಹಾಯದಿಂದ ಅವ್ರ ಅಣ್ಣಂಗೆ ಏನಾಗೋಯ್ತು ಅಂತ ತಿಳ್ಕೊಬೇಕನ್ಕೋತಾವಳೆ. ಅಂದ್ರೆ ತನ್ನ ಅಣ್ಣನ ಬಗ್ಗೆ ತಿಳ್ಕೊಳಕ್ಕೆ ಏನ್ ಬೇಕಾದ್ರೂ ಮಾಡಕ್ ತಯಾರವಳೆ ಎಂದಂಗಾಯ್ತು. ಅವಳ ಯೋಚನೆನೇ ಅದೇ ಅನ್ಸ್ತೈತೆ. ತಾಯ್ತಾ ಅಂತ ಹೇಳ್ಬಿಟ್ಟು ಗರುಡು ಬಂದ ಕಟ್ಟವಳೆ ಅಂತಂದ್ರೆ ಅದನ್ನ ಕಟ್ಟಿರೋದು ಸ್ವಾಮೀಜಿ ಹೆಂಗ್ ನಾಟಕ ಮಾಡ್ತಾ ಇರೋ ಕೆಟ್ಟ ಮಂತ್ರವಾದಿಯೇ ಆಗಿರ್ಬೋದು. ಅವನ ಬಗ್ಗೆ ತಿಳ್ಕೊಳಕ್ಕೆ ನಮ್ಗಿದೇ ಒಳ್ಳೆ ಅವಕಾಶ. ಭೈರವಿಗೆ ಗೊತ್ತಾಗ್ದಂಗೆ ಅವಳನ್ನ ನೀನು ಹಿಂಬಾಲಿಸ್ಕೊಂಡು ಹೋಗಿ ಆ ಸ್ವಾಮೀಜಿ ಯಾರು, ಎಲ್ಲಿರ್ತಾನೆ, ಎಲ್ಲ ವಿಷಯನ ತಿಳ್ಕೊ. ಹಂಗೆ ಆಗ್ಲಿ. ಇದಕ್ಕೂ ಮೊದಲು ಕ್ಷುದ್ರಗಣಗಳನ್ನ ಗುಡಿಯೊಳಗೆ ಕಳಿಸಿದ್ದು ಅವನೇ ಆಗಿರ್ತಾನೆ. ಅವನ ಮಂತ್ರ ಶಕ್ತಿನೇ ಅವನು ಮರಣದಂಡ ಆಗುವಂಗೆ ನಾನು ಮಾಡ್ತೀನಿ. Good morning. Very good morning. Please be seated. Thank you. Yes? We want to know about that project. Yeah? It's going on. When it will be finished? It's processing. You have to wait for a few days. Few days andre varana tingla. 3-4 months ಅಲ್ಲಿ ಆಗೋಗುತ್ತೆ ಆದ್ರೆ ಆಗಿಲ್ಲ. ನೀವು ಕೇಳಿದಷ್ಟು ಅಡ್ವಾನ್ಸ್ ಕೊಟ್ಟಿದ್ದೀವಿ. 1 year ಇಂದ ವೇಟ್ ಮಾಡ್ತಿದ್ದೀವಿ. We spend much money, but we are not getting any information from you. How long it will take? You see? ಅಂದ್ಕೊಂಡಿರೋ ಹಾಗೆ ಪ್ಲಾನ್ ಪ್ರಕಾರನೇ ನಡೆದು ಹೋಗೋಕೆ ಅದೇನ್ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಅಲ್ಲ. ನಾಗವರದಲ್ಲಿ ನಾನು ಸೀಕ್ರೆಟ್ ಆಗಿ ಹ್ಯಾಂಡಲ್ ಮಾಡ್ತಿರೋ ಆ ಪ್ರಾಜೆಕ್ಟ್ ಜನರ ನಂಬಿಕೆಗೆ, ಸೆಂಟಿಮೆಂಟ್ಸ್ಗೆ, ಸಿಚುವೇಶನ್ಸ್ಗೆ ಸಂಬಂಧಪಟ್ಟಿರೋ ವಿಷಯ. ಫಸ್ಟ್ ಇದು ನೀವು ಅರ್ಥ ಮಾಡ್ಕೋಬೇಕಾಗಿರೋ ಪಾಯಿಂಟ್. ನಾಗವರದಲ್ಲಿ ನಮ್ಮ ಕಡೆಯವರು ಅದೇ ಕೆಲಸದ ಮೇಲಿದ್ದಾರೆ. ಅಂದ್ಕೊಂಡಿರೋದನ್ನ ಸಾಧಿಸುವಂತ ಪವರ್, ಗಟ್ಸ್, ಡೇರಿಂಗ್ ಎಲ್ಲಾನು ನನ್ಗಿದೆ. ಇಟ್ ಈಸ್ ಇನ್ ಫಿನಿಶಿಂಗ್ ಸ್ಟೇಜ್. ಬರೋ ಅಮಾವಾಸ್ಯೆ ಅಷ್ಟರಲ್ಲಿ ಆ ನಾಗವಾರ ಪ್ರಾಜೆಕ್ಟ್ ಮುಗ್ದು ಹೋಗುತ್ತೆ. Sure? 100%. ಅಮಾವಾಸ್ಯೆವರೆಗೂ ವೇಟ್ ಮಾಡಿ. Okay, we will wait. 1 minute. ಈ ಸ್ಯಾನ್ವಿನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ನವ್ ಯು ಕ್ಯಾನ್ ಗೋ. Okay. ಕನ್ಸಲ್ಲಿ ನೋಡಿದ ಭೈರವಿನ ಕಣ್ಣಾರೆ ನೋಡಬೇಕು ಅನ್ನಿಸ್ತಿದೆ. ಪಕ್ಕದಲ್ಲೇ ಇದ್ದು ಫೋಟೋ ಯಾಕೆ ನೋಡ್ತಿದ್ದೀನಿ?
ಅವ್ರ ಮನೆಗೆ ಹೋದ್ರೆ ಡೈರೆಕ್ಟಾಗಿ ಭೈರವಿ ನೋಡ್ಬೋದಲ್ವಾ? ಆದರೆ ಭೈರವಿ ಸಲುವಾಗಿ ಬಂದಿದ್ದೀನಿ ಅಂತ ಅವ್ರು ಯಾರಿಗೂ ಡೌಟ್ ಬರ್ದಿರೋ ಹಾಗೆ ಏನೋ ಕೆಲಸದ ಮೇಲೆ ಹೋದಾಗ ಹೋಗ್ಬೇಕು. ಏನು ಹೇಳೋದು? ಏನ್ ಹೇಳ್ಬೇಕು, ನನ್ಗೆ ಹೇಗ್ ಹತ್ರ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅನ್ಸುತ್ತೆ. ಹುಡುಗಿರ ಹತ್ರ ಕ್ಲೋಸ್ ಆಗಿ ಮೂವ್ ಆಗೋದು ಬಾಸ್ಗೆ ಅಭ್ಯಾಸ ಇರೋ ಹಾಗಿಲ್ಲ. ಅಡ್ವಾಂಟೇಜ್ ತಗೊಂಡ್ರೆ ನಾನೇನ್ ಅನ್ಕೊಳ್ತೀನೋ ಅಂತ ಫೀಲ್ ಮಾಡ್ಕೊಳ್ತಿದ್ದಾರೆ. ನಾನೇ ಅಡ್ವಾನ್ಸ್ ಆಗೋದು ಬೆಟರ್. ಸರ್, ಗುಡ್ ಮಾರ್ನಿಂಗ್ ಸರ್. ಹಾಯ್ ನಮ್ರತಾ, ವೆರಿ ಗುಡ್ ಮಾರ್ನಿಂಗ್. ಕಾಫಿ? ನನಗೆ ಸ್ವಲ್ಪ ಕೆಲಸ ಇದೆ, ನೀನು ಕುಡಿ. ನೀನು 100 ಕಾಲ ಖುಷಿಯಾಗಿರಮ್ಮ. ಇಲ್ಲಿ ನೋಡು, ಹೀಗೆ ನಿನ್ನ ಮುಖದಲ್ಲಿ ನಗು ತುಂಬಿ ತುಳುಕ್ತಾ ಇರಲಿ. ನನ್ಗೂ ಒಂದು ಆಸೆ ಇದೆ ಅಣ್ಣ. ಏನಮ್ಮ ಅದು? ನನ್ ಜೀವ ಇರೋವರೆಗೂ ಪ್ರತಿ ವರ್ಷ ನಾನಿಂಗ್ ರಾಖಿ ಕಟ್ತಾನೆ ಇರ್ಬೇಕು ಅಣ್ಣ. ಖಂಡಿತ ಕಟ್ತೀಯಮ್ಮ. ಒಂದ್ ವೇಳೆ ನಿನಗಿಂತ ಮುಂಚೆ ನಾನೇ ಹೋದೆ ಅಂತ ಅಣ್ಣ ಮಾತಿಗೆ ಹೇಳ್ದೆ. ನಾನು ಹೋದ್ರೆ ಆ ದೇವ್ರ ಹತ್ರ ಯುದ್ಧ ಮಾಡಾದ್ರೂ ವಾಪಸ್ ಬರ್ತೀನಿ. ನನ್ನ ಮುದ್ದು ತಂಗಿಗೋಸ್ಕರ ಖಂಡಿತ ಬರ್ತೀನಿ. ನೀನ್ ಸತ್ತೋಗಿದ್ಯಾ ಅಂತಿದ್ದಾರೆ, ಆದ್ರೆ ಅಣ್ಣ ನೀನ್ ಬದುಕೇ ಇದೆಯಾ ಅಂತ ನನ್ನ ಮನ್ಸಿಗೆ ಅನ್ನಿಸ್ತಾ ಇದೆ. ನಾನು ಅನ್ಕೊಂಡಿರೋದೇ ನಿಜ ಅನ್ನೋದು ನನ್ನ ನಂಬಿಕೆ ಅಣ್ಣ. ನನ್ನ ನಂಬಿಕೆ ನಿಜ ಅಂತ ನಿರೂಪಿಸೋಕೆನೆ ನಾನಿಲ್ಲಿಗೆ ಬಂದಿರೋದು. ನಂಗೆ ತಿಳುವಳಿಕೆ ಬಂದಾಗ್ಲಿಂದ ನೀ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ಯಾ. ನಿನ್ ಪ್ರಾಣದ ಥರ ನೋಡ್ಕೊಂಡಿದ್ ನನ್ನನ್ನು ಬಿಟ್ಟು ನೀನ್ ಎಲ್ಲಿಗೆ ಹೋದೆ ಅಣ್ಣ? ನೀನ್ ನಿನ್ಗೋಸ್ಕರ ಅಲ್ದಿದ್ರು ಈ ತಂಗಿಗೋಸ್ಕರನಾದ್ರೂ ಬದುಕೆ ಇರ್ತೀಯ. ನೀನ್ ಎಲ್ಲಿ ಹೊರಟೋದ್ಯೋ, ಏನ್ ಮಾಡ್ತಿದ್ಯೋ, ಹೇಗಿದ್ಯೋ ಅಂತ ನಾನು ತಿಳ್ಕೊಳ್ಳೋವರೆಗೂ ನಿನ್ಗೋಸ್ಕರ ಪ್ರಯತ್ನ ಪಡ್ತಾನೆ ಇರ್ತೀನಿ. ನಿನ್ ಸಲುವಾಗಿ ನಾನೀಗ ಹೋಗ್ತಾ ಇದ್ದೀನಿ. ನನ್ನ ಪ್ರಯತ್ನ ಈಡೇರ್ಲಿ ಅಂತ ನಂಗೆ ಆಶೀರ್ವಾದ ಮಾಡೋಣ. ಭೈರವಿ ಈ ಟೈಮಲ್ಲಿ ಎಲ್ಲಿಗೆ ಹೋಗ್ತಿದ್ದಾಳೆ? ಒಬ್ಳೇ ಯಾಕೆ ಹೋಗ್ತಿದ್ದಾಳೆ? ಅಮಾವಾಸ್ಯೆಗೆ ಖಂಡಿತವಾಗಲೂ ಈ ಕೆಲಸ ಆಗುತ್ತೆ. ಕಾಲಕ್ಕೆ ಕಳಿಸಿದ್ರಿ, ಕೆಲಸ ಆಗ್ಲಿಲ್ಲ. ನನ್ನ ಸೋದರ ಸೊಸೆನ್ ಕಳಿಸಿದ್ರಿ, ಫಲ ಸಿಗ್ಲಿಲ್ಲ. ತಾಯ್ತಾ ಕಟ್ಟಿದ್ರಿ, ಅದು ಕೂಡ ಕಿತ್ತು ನೆಲಕ್ ಬಿದ್ದು ಸುಟ್ಟು ಬೂದಿ ಆಯ್ತು. ಆ ತಾಯ್ತಾ ಕಟ್ಟಿದ್ ಯಾರು ಅಂತ ನಮ್ಮ ಮನೇಲಿ ಕೇಳಿದ್ರೆ
ನನ್ನ ಸೋದರ ಸೊಸೆ ಎಲ್ಲಿ ಬಾಯಿ ಬಿಟ್ಬಿಡ್ತಾಳೋ, ನಮ್ ಭಾವ ನನ್ನ ಪ್ರಾಣ ಎಲ್ಲಿ ತೆಗೆದು ಬಿಡ್ತಾನೋ ಅಂತ ನಡುಗಿ ಸತ್ತು ಹೋಗ್ತಿದ್ದೀನಿ ಗುರುಗಳೇ. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಯಾಕೆ ಹಾಗೆ ಹೋಗ್ತಿದ್ದಾಳೆ? ತಪ್ಪಿ ಆ ಮಾಂತ್ರಿಕ ಏನಾದರೂ ಮತ್ತೆ ಹಿಪ್ನೋಟೈಸ್ ಮಾಡಿದಾನ? ನಿನ್ ಸೋದ್ರ ಸೊಸೆಗೆ ಕಟ್ಟಿದ್ದು ಮಾಮೂಲಿ ತಾಯ್ತ ಅಲ್ಲ, ಅತಿ ಶಕ್ತಿಯುತವಾದ ಗರುಡ ಬಂಧ. ಗರುಡ ಬಂಧ ಭಸ್ಮ ಆಗೋಯ್ತು ಅಂದ್ರೆ ಆ ಶಕ್ತಿನ ಮೀರಿಸೋ ಶಕ್ತಿ, ಅದ್ಭುತವಾದ ಶಕ್ತಿ ಯಾವುದೋ ನಿಮ್ಮನೇಲಿದೆ ಅಂತಾಯ್ತು. ಆ ಶಕ್ತಿ ಯಾವುದೋ ನಾನು ತಿಳ್ಕೋಬೇಕು. ಆ ಶಕ್ತಿನ ಎದುರಿಸೋ ಹಾಗೆ ಮತ್ತೊಂದು ಶಕ್ತಿಯುತವಾದ ತಾಯ್ತಾನ ಕಟ್ಟಿ ನಿನ್ನ ಸೋದರ ಸೊಸೆನ ಆ ಗುಡಿಯೊಳಗೆ ಕಳಿಸ್ತೀನಿ. ಗುರುಗಳೇ, ಅವ್ರನ್ನ ಇವ್ರನ್ನ ಕಳ್ಸೋದಕ್ ಬದಲು ಆ ದೇವಸ್ಥಾನದೊಳಗೆ ನೀವೇ ಹೋಗ್ಬೋದಲ್ಲ ಗುರುಗಳೇ. ಪ್ರಪಂಚದಲ್ಲಿರೋ ಅತ್ಯಂತ ಬೆಲೆ ಬಾಳೋ ನಿಧಿಗಳನ್ನ ಸರ್ಪ ಜಾತಿಗಳೇ ರಕ್ಷಣೆ ಮಾಡುತ್ತಿರುತ್ತವೆ. ನಮ್ಮಂತವ್ರಿಗೆ ಸುಲಭವಾಗಿ ದಕ್ಕಬಾರದು ಅಂತ ನಿಷ್ಠಾ ಗರಿಷ್ಠ ಯೋಗ ಶಕ್ತಿನ ನಮ್ಮ ಮಂತ್ರಶಕ್ತಿಗಳಿಂದ ನಾಗಬಂಧನ ಹಾಕಿರ್ತಾರೆ. ಆ ಗುಡಿಯಲ್ಲಿರೋ ಬೆಲೆ ಬಾಳೋ ಸಂಪತ್ತನ್ನ ಕಾಪಾಡ್ತಾ ಇರೋದು ಕೂಡ ಆ ಸರ್ಪ ಜಾತಿಗಳೇ. ಮೊದಲು ಅವ್ರಿಗಿರೋ ಶಕ್ತಿ ಏನು ಅಂತ ತಿಳ್ಕೊಂಡ್ರೆ ಆಮೇಲೆ ನಾನೇನ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಈ ಸಲ ಕೂಡ ಭೈರವಿ ಎಲ್ಲಿಗೋ ಹೋಗ್ತಿದ್ದಾಳೆ. ಮತ್ಯಾವುದೋ ಆಪತ್ತಲ್ಲಿ ಸಿಕ್ಕಾಕ್ಬಿಡ್ತಾಳೆ ಅನಿಸ್ತಿದೆ.
ನನ್ನ ನಿಜ ಸ್ವರೂಪ ನೋಡ್ಬಿಟ್ಲು, ನನ್ನ ಕತೆ ಮುಗ್ದೋಯ್ತು. ಏನಮ್ಮ ಭೈರವಿ, ಯಾಕಮ್ಮ ಇಲ್ಲಿಗೆ ಬಂದಿದ್ಯಾ? ಬಂದಿದ್ದಕ್ಕೇನೆ ಇವ್ ನಿಜ ಸ್ವರೂಪ ಬಯಲಾಗಿದ್ದು. ನಾನಿನ್ನ ಭೇಟಿಯಾಗಕ್ ಬಂದಾಗ ಭಕ್ತನ್ ಕಾಪಾಡೋ ಸ್ವಾಮೀಜಿ ಗೆಟಪ್ಪಲ್ಲಿದ್ದೆ. ಈಗ ಸ್ಮಶಾನದಲ್ಲಿ ಪೂಜೆ ಮಾಡೋ ಮಂತ್ರವಾದಿ ತರ ಇದ್ಯಾ? ನಿನ್ ಗೆಟಪ್ ಏನು, ಈ ಸೆಟಪ್ ಏನು? ಇದೆಲ್ಲ ನಿನಗೋಸ್ಕರನೇ ತಾಯಿ. ಶಟ್ ಅಪ್. ನೀನೇನ್ ಹೇಳ್ತಿದ್ಯೋ ಅದನ್ನ ನಂಬಕ್ಕೆ ನಾನೇನ್ ಹುಚ್ಚಿ ಅನ್ಕೊಂಡಿದ್ಯಾ? ನಮ್ಮಣ್ಣಂಗೆ ಏನಾಯ್ತು ಅಂತ ತಿಳ್ಕೊಳಕ್ಕೋಸ್ಕರನೇ ಅಮೆರಿಕಾಯಿಂದ ಇಲ್ಲಿಗೆ ಬಂದಿದ್ದೀನಿ. ನೀನೇನೋ ಸ್ವಾಮೀಜಿ ಅಂತೆ, ನೀನಿಂದ ಏನೋ ಆಗುತ್ತೆ ಅಂತ ನಮ್ಮ ಮಾವ ಹೇಳಿದಕ್ಕೆ ನನಗೆ ಹೆಲ್ಪ್ ಮಾಡ್ತೀಯ ಅನ್ನೋ ನಂಬಿಕೆಯಿಂದ ನಿನ್ನ ಹತ್ರ ಬಂದೆ. ನಂಗೆ ಯಾವುದೋ ದುಷ್ಟಶಕ್ತಿ ಆವರಿಸ್ಕೊಂಡಿದೆ ಅಂತ, ಅದನ್ನ ನಾಶ ಮಾಡ್ತೀನಿ ಅಂತ, ನಮ್ಮ ಅಣ್ಣನ ಬಗ್ಗೆ ತಿಳ್ಕೊಳಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಏನೇನೋ ಹೇಳಿ ನನ್ನ ಕೈಗೆ ಆ ತಾಯ್ತ ಕಡ್ದೆ. ಆ ತಾಯ್ತಕ್ಕೆ ಮಹಿಮೆ ಇದೆ. ಆ ಮಹಿಮೆಯಿಂದ ಗುಡಿಲಿರೋ ರಹಸ್ಯ ತಿಳ್ಕೋಬಹುದು ಅಂತ, ಆ ರಹಸ್ಯ ಗೊತ್ತಾದ್ರೆ ನನ್ನ ಅಣ್ಣನ ಬಗ್ಗೆ ಗೊತ್ತಾಗುತ್ತೆ ಅಂತ ಚಂದಮಾಮನ್ ಕತೆ ಕಡ್ದೆ ಅಲ್ವಾ? ನೀನ್ ಕಟ್ಟಿರೋ ಆ ತಾಯ್ತದಿಂದ ನಮ್ಮ ಮನೇಲಿರೋ ದೇವ್ರ ಮನೆಗೂ ಹೋಗಕ್ಕಾಗ್ಲಿಲ್ಲ. ಅಂಥದ್ರಲ್ಲಿ ಆ ಗುಡಿ ಒಳಗಡೆ ಹೇಗ್ ಹೋಗ್ತೀನಿ? ಅಷ್ಟಕ್ಕೂ ಅದಕ್ಕೆ ಮಹಿಮೆ ಅನ್ನೋದಿದ್ರೆ ಅಲ್ವಾ? ನೀನ್ ಹೇಳಿದಷ್ಟು ಸುಳ್ಳೆ. ಈಗ ನೀನ್ ಈ ಅವತಾರನ ನೋಡಿದ್ಮೇಲೆ ನೀನ್ ದೊಡ್ಡ ಚೀಟರ್ ಅನ್ನೋದು ಇನ್ನೂ ಚೆನ್ನಾಗ್ ಅರ್ಥ ಆಯ್ತು. ಈ ಶಕ್ತಿ ಮಹಿಮೆ ಏನೂ ಇಲ್ಲ. ನೀನ್ ಹೀಗ್ ನಾಟಕ ಮಾಡ್ತಾ ನಮ್ಮಂತವ್ರನ್ನೆಲ್ಲ ನಂಬಿಸಿ ನಿಲ್ಸು. ನಿನ್ನ ಆವಾಹನೆ ಮಾಡಿರೋ ಶಕ್ತಿನ ನಿಲ್ಸೋದಕ್ಕೆ ಈ ತಾಯ್ತ ಕಟ್ಟಿರೋದು. ಆ ಶಕ್ತಿನ ಅಡ್ಡಿ ಮಾಡ್ತಿದೆ ಅನ್ನೋ ಕೋಪದಲ್ಲಿ ಅದಕ್ಕಿಂತ ಬಲವಾದ ಶಕ್ತಿಗಳು ನಿನ್ನ ಸುತ್ತ ಸುತ್ತುತ್ತಿದೆ. ಆ ವಿಷಯ ನಿನಗೆ ಗೊತ್ತಿಲ್ಲ. ಈ ತರ ಕಟ್ಟುಕತೆಗಳನ್ನ ಹೇಳಿ ಮೋಸ ಮಾಡೋದೆ ನಿಮ್ಮಂತವ್ರಗಳ್ ಮಾಡೋ ಕೆಲ್ಸ. ನಾನ್ ಮಾಡ್ತಾ ಇರೋದು ಮೋಸ ಅಲ್ಲ, ಸಹಾಯ ಮಾಡ್ತಾ ಇದ್ದೀನಿ. ಈ ಬುರುಡೆ ಈ ಮೂಳೆಗಳಿಂದ ಪೂಜೆ ಮಾಡೋದ್ ಸಹಾಯನಾ? ನಾನಿನ್ನು ಪೂಜೆ ಮಾಡ್ತಾ ಇರೋದ್ರಿಂದಲೇ ನೀನಿನ್ನು ಬದುಕಿದೀಯ. ಇಲ್ದಿದ್ರೆ ಆ ತಾಯತ್ತು ಸುಟ್ಟು ಹೋದ ಹಾಗೆ ಆ ದುಷ್ಟ ಶಕ್ತಿಗಳು ನಿನ್ನನ್ನು ಕೂಡ ಸುಟ್ಟು ಬೂದಿ ಮಾಡ್ಬಿಡ್ತಿದ್ವು. ನಾನು ಹೇಳ್ತಾ ಇರೋದು ಕಟ್ಟುಕತೆನೋ ನಿಜನೋ ನಿನ್ನ ಕಣ್ಣಿಂದ ನೀನೇ ನೋಡುವಂತೆ. ಗತಂ ಮರಣಂ ದೃಶ್ಯಂ ಆವಿಷ್ಕೃತಂ. ಅಣ್ಣ ತಂಗಿ ಬಾಳಿನಲ್ಲಿ ನೆಮ್ಮದಿಯ ಲಾಲಿಯಲ್ಲಿ ಯಾವ ಪಾಪಿ ಇಟ್ಟು ಹೊರಟ ಶಾಪವೋ, ಕೇಳದೇನೆ ಪಡೆದುಕೊಂಡ ಪಾಪವೋ. ಮುಂಜಾನೆಯ ಸೂರ್ಯನಿಗೂ ಮುಸ್ಸಂಜೆಯ ಲಾಲಿ ಇದೆ. ದೇವರಲ್ಲಿ ಮೊರೆಯನಿಟ್ಟು ಕೇಳು, ಕಣ್ಣ ನೀರ ನೋವ ಮರೆಸಲೇಳು. ಈಗೇನು ಹೇಳ್ತೀಯ? ನನಗೆ ಮಹಿಮೆ ಶಕ್ತಿ ಇಲ್ಲದೆ ಇದ್ರೆ ನಿನ್ನ ಅಣ್ಣ ತಂಗಿ ಅನುಬಂಧನ ನಿನ್ನ ಕಣ್ಣು ಕಟ್ಟೋ ಹಾಗೆ ತೋರಿಸೋದಕ್ಕೆ ಹೇಗೆ ಸಾಧ್ಯ?